ತಮಿಳಿಗ ವೆಟ್ರಿ ಕಳಗಂ ಪಕ್ಷ 2026 ವಿಧಾನಸಭಾ ಚುನಾವಣೆಗೆ ಧುಮುಕಿರುವುದು ಈಗ ಸಿನಿಮಾ ನಟಿಗೆ ಮರುಜೀವ ನೀಡಿದೆ. ಡಿಎಂಕೆ ಪಕ್ಷಕ್ಕೆ ಉದಯನಿಧಿ ಸ್ಟಾಲಿನ್ ಅವರನ್ನ ವಿಜಯ್ಗೆ ಸರಿಸಾಟಿ ಎಂಬಂತೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಆದರೆ ಅದು ನಿರೀಕ್ಷೆಯ ಮಟ್ಟ ತಲುಪಲಿಲ್ಲ. ವಿಜಯ್ ನೇತೃತ್ವದ ಟಿವಿಕೆ ಸುಮಾರು 10% ರಿಂದ 15% ಮತ ಹಂಚಿಕೆ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ವಿಜಯಕ್ಕೆ ಸಾಕಾಗದೇ ಇರಬಹುದು, ಆದರೆ ಕಿಂಗ್ ಮೇಕರ್ ಆಗೋದಕ್ಕೆ ಸಾಕಷ್ಟಾಯ್ತಲ್ವೇ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ಪಾಡಿ. ತಮಿಳುನಾಡಿನ ರಾಜಕೀಯ ತಮಿಳು ಅಸ್ಮಿತೆ, ಭಾಷಾಭಿಮಾನ, ಸಾಮಾಜಿಕ ಸಮಾನತೆ, ಜಾತಿ ಪದ್ಧತಿಯ ನಿರ್ಮೂಲನೆ ಮತ್ತು ಸಿನಿಮಾದೊಂದಿಗೆ ದಶಕಗಳ ನಂಟನ್ನು ಹೊಂದಿದೆ. ಇವೇ ತಮಿಳುನಾಡಿನ ರಾಜಕೀಯವನ್ನು ಪೊರೆಯುತ್ತಾ ಬಂದಿದೆ. ತಮಿಳುನಾಡಿನ ರಾಜಕೀಯ ರಂಗಕ್ಕೆ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ 2026 ವಿಧಾನಸಭಾ ಚುನಾವಣೆಗೆ ಧುಮುಕಿರೋದು ಈಗ ಸಿನಿಮಾ ನಂಟಿಗೆ ಮರುಜೀವ ನೀಡಿದೆ. ರಜನಿಕಾಂತ್ ಕೂಡ 2021ರಲ್ಲಿ ರಾಜಕೀಯಕ್ಕೆ ಬರಲಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಅವ್ರು ಮನಸ್ಸು ಮಾಡಿರಲಿಲ್ಲ. 2016ರಲ್ಲಿ ಜಯಲಲಿತಾ ಮತ್ತು 2018ರಲ್ಲಿ ಕರುಣಾನಿಧಿ ಅವರ ನಿಧನದ ಬಳಿಕ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳನ್ನು ಸಿನಿಮಾ ರಂಗದೊಂದಿಗೆ ಬಹಳ ದೊಡ್ಡ ನಂಟು ಇಲ್ಲದವರೇ ಮುನ್ನಡೆಸ್ತಾ ಇದ್ದಾರೆ. ಇದೇ ಕಾರಣದಿಂದ ವಿಜಯ್ ರಾಜಕೀಯ ಪ್ರವೇಶ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿತ್ತು. ಅವರ ರಾಜಕೀಯ ಪ್ರವೇಶದ ಪ್ರಾಥಮಿಕ ಹೆಜ್ಜೆಗಳಲ್ಲೇ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಅದು ಕೂಡ ಇಲ್ಲಿ ಉಲ್ಲೇಖನೀಯ. ತಮಿಳು ಸಿನಿಮಾ ರಂಗದಲ್ಲಿ ಚಿತ್ರಕಥೆಗಾರರಾಗಿ CN ಅಣ್ಣಾದೊರೈ ಹಾಗೂ ಕರುಣಾನಿಧಿ ಅವರು ಖ್ಯಾತಿ ಗಳಿಸಿದವರು. MGR ಅಂತಲೇ ಜನಪ್ರಿಯರಾಗಿದ್ದಂತಹ MG ರಾಮಚಂದ್ರನ್ ಅವರು ಕೂಡ 1972ರವರೆಗೆ ಡಿಎಂಕೆ ಪಕ್ಷದಲ್ಲೇ ಇದ್ದವರು. ಸಿನಿಮಾ ಖ್ಯಾತಿಯ ಜೊತೆಗೆ ತಮಿಳು ಅಸ್ಮಿತೆಗಾಗಿ ಧ್ವನಿ ಎತ್ತುವಲ್ಲೂ ಕೂಡ ಅವರು ಪ್ರಮುಖ ಪಾತ್ರ ವಹಿಸಿದವರು. ಈ ಮೂಲಕವೇ ಸಾರ್ವಜನಿಕರಿಗೆ ಹತ್ತಿರವಾದವರು. ಕರುಣಾನಿಧಿ ಅವರು ಶಿವಾಜಿ ಗಣೇಶನ್ ಮತ್ತು MGR ಅವರಂತಹ ನಟರನ್ನ ರಾಜಕೀಯ ನಾಯಕರನ್ನಾಗಿಸುವಂತಹ ಪ್ರಭಾವಶಾಲಿ ಭಾಷಣ ಮತ್ತು ಸಂಭಾಷಣೆಗಳನ್ನು ಬರೆಯುವ ಕೆಲಸ ಕೂಡ ಮಾಡ್ತಾ ಇದ್ರು. ಜಯಲಲಿತಾ ಮತ್ತು ಕರುಣಾನಿಧಿ ಬಳಿಕ ಸಿನಿಮಾದ ನಂಟು ಕಳೆದುಕೊಂಡ ತಮಿಳು ರಾಜಕೀಯದಲ್ಲಿ ರಜನಿಕಾಂತ್ ರಾಜಕೀಯಕ್ಕೆ ಪ್ರವೇಶಿಸಲು ಯತ್ನಿಸಿ ವಾಪಸ್ ಮರಳಿದರು. ಕಮಲ್ ಹಾಸನ್ ಯಶಸ್ಸು ಕಾಣಲಿಲ್ಲ. ನಟರಾದಂತಹ ವಿಜಯಕಾಂತ್, ಶರತ್ ಕುಮಾರ್, ಸೀಮನ್ ಅವರು ಕೂಡ ರಾಜಕೀಯದಲ್ಲಿ ಚಾಪು ಮೂಡಿಸುವುದಕ್ಕೆ ಪ್ರಯತ್ನಿಸಿದರು. ಈ ಪೈಕಿ ವಿಜಯಕಾಂತ್ ಅವರಷ್ಟೇ ಅಲ್ಪ ಮಟ್ಟಿನ ಯಶಸ್ಸನ್ನು ಸಾಧಿಸಿದರು. ಅವರ ದೇಸಿಯ ಮುರ್ಪೊಕ್ಕು ದ್ರಾವಿಡ ಕಳಗಂ ಅಂದರೆ DMDK ಆರಂಭದಲ್ಲಿ ಅಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿತು. ವಿಜಯಕಾಂತ್ ನಿಧನದ ನಂತರ ಅಂದರೆ 2023ರಲ್ಲಿ ಪಕ್ಷದ ಹೊಣೆ ಹೊತ್ತುಕೊಂಡಿರುವ ಅವರ ಪತ್ನಿ ಪ್ರೇಮಲತಾ DMKಗೆ ಈಗ ಬೆಂಬಲವನ್ನು ಘೋಷಿಸಿದ್ದಾರೆ. ಸೀಮನ್ ಅವರ NTK ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಆದರೆ ವಿಜಯ್ ಸದ್ದು ಮಾಡಿದಷ್ಟು ಮಾಡ್ತಾ ಇಲ್ಲ. ಡಿಎಂಕೆ ಪಕ್ಷಕ್ಕೆ ಉದಯನಿಧಿ ಸ್ಟಾಲಿನ್ ಅವರನ್ನ ವಿಜಯ್ಗೆ ಸರಿಸಾಟಿ ಎಂಬಂತೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಆದರೆ ಅದು ನಿರೀಕ್ಷೆಯ ಮಟ್ಟ ತಲುಪಲೇ ಇಲ್ಲ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ವಿಜಯ್ ಅನೇಕ ಏಳು ಬೀಳುಗಳ ನಡುವೆ ರಾಜಕೀಯದಲ್ಲಿ ಸಾಧಿಸಿಯೇ ತೀರ್ತೇನೆ ಅನ್ನುವಂತಹ ದ್ರಾವಿಡ ಪಕ್ಷಗಳ ಮುಂದೆ ತೊಡೆತಟ್ಟಿ ನಿಂತಿದ್ರೂ ಕೂಡ ತಮಿಳು ಅಸ್ಮಿತೆಯ ಧ್ವನಿಯಾಗಿ ಕಾಣಿಸಿಕೊಳ್ತಾ ಇಲ್ಲ. ರಾಜಕೀಯದಲ್ಲಿ ಉಳಿದ ಪಕ್ಷಗಳು ಮಾಡ್ತಿರುವಂತಹ ತೀರಾ ಸಾಮಾನ್ಯ ತಂತ್ರಗಾರಿಕೆಯೇ ವಿಜಯ್ ಅವರ ಟಿವಿಕೆ ಕೂಡ ಮಾಡ್ತಾ ಇದೆ. ಮಹಿಳೆಯರ ಓಲೈಕೆಗೆ ಯತ್ನ. ಟಿವಿಕೆ ಪಕ್ಷದ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗಾಗಿ ಆರ್ಥಿಕ ನೆರವು ಮತ್ತು ಸುರಕ್ಷತೆಯ ಭರವಸೆಗಳನ್ನು ನೀಡಲಾಗಿದೆ. ಸರ್ಕಾರಿ ಶಾಲಾ ಮಕ್ಕಳ ತಾಯಂದರಿಗೆ ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ವಾರ್ಷಿಕ 15,000 ರೂಪಾಯಿಯನ್ನು ನೀಡಲಾಗ್ತಾ ಇದೆ. ಅದು ಸಹಾಯಧನದ ರೂಪದಲ್ಲಿ. 60 ವರ್ಷದ ಒಳಗಿನ ಅರ್ಹ ಮಹಿಳೆಯರಿಗೆ ಅಂದರೆ ಸರ್ಕಾರಿ ನೌಕರರ ಕುಟುಂಬವನ್ನು ಹೊರತುಪಡಿಸಿ ಪ್ರತಿ ತಿಂಗಳು 2,500 ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡುವುದಕ್ಕೆ ಘೋಷಣೆಯನ್ನು ಮಾಡಲಾಗಿದೆ. ತಮಿಳುನಾಡಿನಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಉಚಿತ ಪ್ರಯಾಣ, ಬಡ ಕುಟುಂಬದ ಹೆಣ್ಣು ಮಕ್ಕಳ ಮದುವೆಗೆ 8 ಗ್ರಾಂ ಚಿನ್ನ ಮತ್ತು ಗುಣಮಟ್ಟದ ರೇಷ್ಮೆ ಸೀರೆಯನ್ನು ನೀಡುವಂತಹ ಭರವಸೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ 5 ಲಕ್ಷದವರೆಗೆ ಬಡ್ಡಿರಹಿತ ಸಾಲ, ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್ ವಿತರಣೆ, ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ರಕ್ಷಣೆಗಾಗಿ ರಾಣಿ ವೇಲು ನಾಚ್ಯರ್ ಪಡೆ ಎನ್ನುವಂತಹ ವಿಶೇಷ ಮಹಿಳಾ ಪೊಲೀಸ್ ಪಡೆಯ ರಚನೆ ಮತ್ತು ತುರ್ತು ಸಂದರ್ಭಗಳಿಗಾಗಿ ಸ್ಮಾರ್ಟ್ ಪ್ಯಾನಿಕ್ ಬಟನ್ ಅಳವಡಿಕೆಯಂತಹ ಭರವಸೆಗಳನ್ನು ನೀಡಲಾಗಿದೆ. ಇವೆಲ್ಲ ಇತರೆ ಪಕ್ಷಗಳ ನಕಲಿ ಅಂತಲೇ ಕಾಣಿಸ್ತಾ ಇದೆ ಹೊರತು ಹೊಸತನ ಕಾಣಿಸ್ತಾ ಇಲ್ಲ. ಸಣ್ಣ ಮತ ಪ್ರಮಾಣವನ್ನು ಸೆಳೆಯಬಹುದು ವಿನಃ ದೊಡ್ಡ ಬದಲಾವಣೆಗೆ ಇದು ಸಾಕ್ಷಿ ಆಗ್ತದೆ ಎನ್ನುವ ವಾತಾವರಣ ಕಾಣಿಸ್ತಾ ಇಲ್ಲ. ಇಷ್ಟಾಗಿಯೂ ಟಿವಿಕೆ ಸೆಳೆಯುವ 8 ರಿಂದ 10ರಷ್ಟು ಮತ ಪ್ರಮಾಣವೂ ಕೂಡ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳಿಗೆ ಹೊಡೆತ ನೀಡಬಹುದು ಎನ್ನುವುದರಲ್ಲಿ ಅನುಮಾನ ಇಲ್ಲ. ಸಿನಿಮಾ ಅಭಿಮಾನ ಮತ್ತು ಸಂಘಟನೆಗಳು.
ವಿಜಯ್ ಅವರ ರಾಜಕೀಯ ಯಶಸ್ಸಿನಲ್ಲಿ ಅವರ ಅಭಿಮಾನಿ ಸಂಘಟನೆಯಾದಂತಹ ವಿಜಯ್ ಮಕ್ಕಳ ಇಯಕ್ಕಂ ಅಂದರೆ VMI ಅದರ ಪಾತ್ರ ಬಹಳ ದೊಡ್ಡದಿದೆ. ವಿಜಯ್ ಅವರಿಗೆ ರಾಜ್ಯಾದ್ಯಂತ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಇವರು ಕೇವಲ ಅಭಿಮಾನಿಗಳಾಗಿ ಉಳಿಯದೆ ಮನೆ ಮನೆಗೆ ಭೇಟಿ ನೀಡಿ ಪಕ್ಷದ ಸಿದ್ಧಾಂತ ಮತ್ತು ಗ್ಯಾರಂಟಿಗಳನ್ನು ತಲುಪಿಸುವಂತಹ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಈಗಾಗಲೇ TVK ಪಕ್ಷ ಡಿಜಿಟಲ್ ಸದಸ್ಯತ್ವ ಅಭಿಯಾನದ ಮೂಲಕ ಕೋಟ್ಯಾಂತರ ಜನರನ್ನು ತಲುಪಿದೆ. ಇದಕ್ಕೆ ಅಭಿಮಾನಿ ಸಂಘಗಳೇ ಬೆನ್ನೆಲುಬಾಗಿ ನಿಂತಿವೆ. ಮೊದಲ ಬಾರಿಗೆ ಮತದಾನ ಮಾಡುವಂತಹ ಯುವಕರಲ್ಲಿ ವಿಜಯ್ ಮೇಲೆ ಇರುವಂತಹ ಕ್ರೇಜ್ ಇದೆಯಲ್ಲ, ಅದು ಮತಗಳಾಗಿ ಪರಿವರ್ತಿಸಲು ಈ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ. 2026 ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತ ಚಲಾಯಿಸ್ತಿರುವಂತಹ ಯುವ ಮತದಾರರು ಅಂದರೆ 18 ರಿಂದ 19 ವರ್ಷದವರು, ಅವರ ಸಂಖ್ಯೆ ಇದೆಯಲ್ಲ ಸರಿಸುಮಾರು 12.5 ಲಕ್ಷ, ಸರಿಸುಮಾರು 1 ಕೋಟಿಯಷ್ಟು 20 ರಿಂದ 29 ವಯಸ್ಸಿನ ಮತದಾರರಿದ್ದಾರೆ ತಮಿಳುನಾಡಿನಲ್ಲಿ. 2.89 ಕೋಟಿಯಷ್ಟು ಮಹಿಳಾ ಮತದಾರರಿದ್ದಾರೆ. ತಮಿಳುನಾಡಿನಲ್ಲಿರುವಂತಹ ಒಟ್ಟು 5.67 ಕೋಟಿಯಷ್ಟು ಇರುವಂತಹ ನೋಂದಾಯಿತ ಮತದಾರರಲ್ಲಿ ಕನಿಷ್ಠ ಶೇಕಡ 5 ರಿಂದ 8 ಮತ ಸೆಳೆದರೂ ಕೂಡ DMK ಮತ್ತು AIDMK ಪಕ್ಷಗಳಿಗೆ ಹೊಡೆತ ನೀಡಬಹುದು ಎನ್ನುವುದರಲ್ಲಿ ಸಂಶಯ ಇಲ್ಲ. ಆದರೆ ವಿಜಯ್ ನೇತೃತ್ವದ ಪಕ್ಷಕ್ಕೆ ಸ್ಪಷ್ಟ ಸಿದ್ಧಾಂತ, ನಿಲುವು ಇಲ್ಲದೇ ಇರೋದು ಮತ್ತು ಕ್ಷೇತ್ರ ಮರುವಿಂಗಡಣೆಯಂತಹ ವಿಷಯಗಳ ಬಗ್ಗೆ ಧ್ವನಿ ಎತ್ತದೇ ಇರೋದು ತಮಿಳಿಗರಲ್ಲಿ ನಂಬಿಕೆ ಹುಟ್ಟಿಸ್ತಾ ಇಲ್ಲ ಎನ್ನುವ ಅಭಿಪ್ರಾಯವೂ ಕೂಡ ಇದೆ. ಇನ್ನು ಅಭಿಮಾನದ ಅಲೆಯನ್ನು ಮತಗಳಾಗಿ ಪರಿವರ್ತಿಸುವುದು ಅವರಿಗೆ ಇರುವಂತಹ ದೊಡ್ಡ ಸವಾಲು. ಮಹಿಳಾ ಮತದಾರರನ್ನು ಗುರಿಯಾಗಿಸಿಕೊಂಡು ಹಲವು ಯೋಜನೆಗಳನ್ನು ಮುಂದಿಟ್ಟಿದ್ದಾರೆ. ತಮ್ಮ ಅಭಿಮಾನಿ ಸಂಘಟನೆಯನ್ನೇ ರಾಜಕೀಯ ಶಕ್ತಿಯನ್ನಾಗಿ ಬಳಸ್ತಾ ಇದ್ದಾರೆ. ಆದರೆ ಸಂಘಟನೆಯಲ್ಲಿರುವವರು ಯಾರೂ ಕ್ಷೇತ್ರವಾರು ಪಕ್ಷದ ಕಾರ್ಯಕರ್ತರಲ್ಲ. ಹಾಗಾಗಿ ರಾಜಕೀಯದ ಕಾರ್ಯಕರ್ತರ ಕೊರತೆ TVK ಎದುರಿಸ್ತಾ ಇದೆ. ಈ ನಡುವೆ ವಿಜಯ್ ಅವರ ಭರವಸೆಗಳನ್ನು ತಮಿಳುನಾಡಿನ ಜನರು ಎಷ್ಟು ಮಟ್ಟಿಗೆ ಒಪ್ತಾರೆ ಎಂಬುದು 2026 ಚುನಾವಣೆಯ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ತಮಿಳುನಾಡು ಈಗಾಗಲೇ ಸಾಲದ ಸುಳಿಯಲ್ಲಿದೆ. ಅಂದರೆ 9.52 ಲಕ್ಷ ಕೋಟಿ ರೂಪಾಯಿ ಸಾಲದಿಂದ ಬಳಲ್ತಾ ಇದೆ. ವಿಜಯ್ ಘೋಷಣೆ ಮಾಡಿರುವಂತಹ ಈ ಭಾರೀ ಪ್ರಮಾಣದ ಯೋಜನೆಗಳಿಗೆ ಹಣ ಎಲ್ಲಿಂದ ಬರ್ತದೆ ಎನ್ನುವಂತಹ ತಾಂತ್ರಿಕ ಪ್ರಶ್ನೆಯನ್ನು ಶಿಕ್ಷಿತ ಮತದಾರರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇನ್ನು DMK ಮತ್ತು AIDMK ತಳಮಟ್ಟದಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಸಂಘಟನಾ ಶಕ್ತಿಯನ್ನು ಹೊಂದಿವೆ. ಕೇವಲ ಅಭಿಮಾನ ಮತಗಳಾಗಿ ಬದಲಾಗ್ತದೆಯೇ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈಗ ತಮಿಳು ಜನರು ಸಿನಿಮಾ ತಾರೆಗಳನ್ನು ದೇವರಂತಲೇ ಆರಾಧಿಸ್ತಾರೆ ನಿಜ, ಆದರೆ ಮತ ಹಾಕುವಾಗ ಅವರು ಬಹಳ ಪ್ರಾಯೋಗಿಕವಾಗಿ ಯೋಚಿಸ್ತಾರೆ. MGR ಮತ್ತು ಜಯಲಲಿತಾ ಅವರು ಯಶಸ್ವಿಯಾಗಿದ್ದು ಕೇವಲ ನಟರಾಗಿದ್ದಕ್ಕಷ್ಟೇ ಅಲ್ಲ, ಜನಪರ ಧ್ವನಿಯಾಗಿ ತಮಿಳಿನ ಅಸ್ಮಿತೆಗಾಗಿ ಕೆಲಸ ಮಾಡಿದ್ದಕ್ಕಾಗಿ. ಅದು ಇಲ್ಲಿ ಉಲ್ಲೇಖನೀಯ. ವಿಜಯ್ ಅವರಿಗೆ ಆ ಮಟ್ಟದ ಒಂದು ವರ್ಚಸ್ಸು ರಾಜಕೀಯದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಉದ್ಭವ ಆಗುತ್ತೆ. ಒಟ್ಟಿನಲ್ಲಿ ಕೆಲವು ಸಮೀಕ್ಷೆಗಳ ಪ್ರಕಾರ ವಿಜಯ್ ನೇತೃತ್ವದ TVK ಸುಮಾರು ಶೇಕಡ 10 ರಿಂದ 15ರಷ್ಟು ಮತ ಹಂಚಿಕೆಯನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ವಿಜಯಕ್ಕೆ ಸಾಕಾಗದೇ ಇರಬಹುದು, ಅಂದರೆ ಗೆಲುವಿಗೆ ಸಾಕಾಗದೇ ಇರಬಹುದು, ಆದರೆ ಕಿಂಗ್ ಮೇಕರ್ ಆಗೋದಕ್ಕೆ ಸಾಕಷ್ಟಾಯಿತು ಎನ್ನುವುದು ಇಲ್ಲಿ ಮುಖ್ಯಾಂಶ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.